ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಲ್ ಸಿ ಎಕ್ಸಾಮ್ ಇನ್ನೇನು ನಾಳಿದ್ದು ಇದೆ. ಸೊ ಅದಕ್ಕಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟು ನೀವು ಮಾಡಲ್ ಕ್ವಶನ್ ಪೇಪರ್ನೇ ನೋಡಬೇಕಾಗುತ್ತೆ. ಯಾಕಂದರೆ ಮಾಡಲ್ ಪೇಪರಿಂದನೇ 50+ ನಿಮಗೆ 55+ ಸ್ಕೋರ್ ಮಾಡೋಕ್ಕೆ ಸಿಗುತ್ತೆ. ಸೊ ಆದ್ದರಿಂದ ನಾನು ಮಾಡಲ್ ಪೇಪರ್ನಲ್ಲಿರೋದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮಾಡಲ್ ಪೇಪರ್ನಲ್ಲಿರೋದು ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಆದರೆ ಅದು ಹೆಂಗೆ ಅಂತಲೂ ನಾನು ಹೇಳ್ಕೊಡ್ತಾ ಬರ್ತೀನಿ. ಬನ್ನಿ ಗೈಸ್, ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ಆ ಹೊಸ ವೀಡಿಯೋಗೆ ಹಾಕೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲಿಗೆ ಫಸ್ಟ್ ಮಾಡಲ್ ಪೇಪರ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಓಕೆನಾ, ಫಸ್ಟ್ ಮಾಡಲ್ ಪೇಪರ್ನಲ್ಲಿ ನೋಡ್ಕೊಳ್ಳಿ. ಎಸ್, ಇದು ಫಸ್ಟ್ ಮಾಡಲ್ ಪೇಪರ್ ತೋರಿಸ್ತಾ ಇದ್ದೀನಿ ನೋಡಿ. SSLC ಮಾಡಲ್ ಕ್ವಶನ್ ಪೇಪರ್ 1. ಸೊ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 4 ನೀವು ಚೆನ್ನಾಗಿ ನೋಡ್ಕೋಬೇಕು. ಓಕೆನಾ, ಬನ್ನಿ ಗೈಸ್. ಈಗ ಫಸ್ಟ್ ಕ್ವಶನ್ ನೋಡಿ. ಕ್ರಿಯೇಟ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಟ್ಯಾಗ್ ಹೇಗೆ ಮಾಡಬೇಕಪ್ಪ ಅಂದರೆ, ನಿಮಗೆ ಸ್ಮಾರ್ಟ್ ಫೋನ್ಸ್ ಅಂತ ಇದೆ ನೋಡಿ. ಸ್ಮಾರ್ಟ್ ಫೋನ್ಸ್ ಅನ್ನೋದೇನು? ಪ್ಲೂರಲ್ಲು. ಸೊ ಪ್ಲೂರಲ್ ಅಂದರೆ ನಿಮಗೆ ಡೂ ಆಗ್ತಿಲ್ಲ. ಆದರೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನೀವು ಅದನ್ನು ನೆಗೆಟಿವ್ ಮಾಡಬೇಕು. ಸೊ ಹಾಗಾಗಿ ನೀವು ಡೋಂಟ್ ದೇ ಅಂತ ಸೆಲೆಕ್ಟ್ ಮಾಡ್ತೀರಾ. ಓಕೆನಾ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಹಾಂ, ಎಸ್ ಯು ಆರ್ ರೈಟ್ ಅನ್ನೋದು ಏನು ಹೇಳುತ್ತೆ ಇಲ್ಲಿ? ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ಎಸ್, ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್. ಸೊ ಇಲ್ಲಿ ಎಸ್ ಯು ಆರ್ ರೈಟ್ ಅನ್ನೋದು ನಿಮಗೆ ಅನಿಸ್ಬೇಕು. ಯಾವುದಾಗುತ್ತೆ ಅಂದರೆ ಇಟ್ಸ್ ಆಪ್ಷನ್ ಎ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗುತ್ತೆ. ಆಯಿತಾ, ಅಗ್ರಿಮೆಂಟ್ನ ಎಕ್ಸ್ಪ್ರೆಸ್ ಮಾಡೋದು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಇಫ್ ಕ್ಲಾಸ್ ಉಪಯೋಗಿಸ್ಕೊಂಡು ಇದು ಮಾಡಬೇಕು ನೋಡಿ. ಬರೀ ಸೆಂಟೆನ್ಸಿಗೆ ಬರ್ತೀನಿ ನಾನು. ಸುರೇಂದರ್ ಏನು ಹೇಳ್ತಾ ಇದ್ದಾರೆ? ವೆರಿ ಸ್ಯಾಡ್. ಇಫ್ ಯು ಹ್ಯಾಡ್ ಬೀನ್ ಎ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪಂಡ್. ಇಟ್ ಡ್ಯಾಶ್ ಹ್ಯಾಪಂಡ್. ಓಕೆನಾ. ನೀನೇನಾದ್ರು ಕೇರ್ಫುಲ್ ಆಗಿದ್ದರೆ it would not have happened. So it would not have happened. So if you had ಅನ್ನೋದ್ರಿಂದ, ಸೊ ಪಾಸ್ಟಲ್ಲಿ ಇರೋದ್ರಿಂದ ಇದು ವುಡ್ ನಾಟ್ ಹ್ಯಾವ್. ನೀನೇನಾದ್ರು ಕೇರ್ಫುಲ್ ಆಗಿದ್ದರೆ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಚೂಸ್ ಮಾಡಬೇಕು. ಇನ್ಫಿನಿಟಿವ್ ಅಂದರೆ ಏನು? ಟೂ ಪಕ್ಕ ಏನಿರುತ್ತೆ ಅದೇ ಇನ್ಫಿನಿಟಿವ್. ಸೊ ಟೂ ಅನ್ನೋದು ಎಲ್ಲಿದೆ? ಇಲ್ಲಿ ಆಪ್ಷನ್ ಸಿನಲ್ಲಿದೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 5. ವಿಚ್ ವರ್ಡ್ ಹ್ಯಾಸ್ 2 syllables? 2 syllables ಇರೋ ವರ್ಡ್ಸ್ ಯಾವುದಪ್ಪ? ಇಲ್ಲಿ ಸಿಲೆಬಲ್ಸ್ ಇರೋದು ವರ್ಡ್ಸ್ ಯಾವುದು ನೋಡಿ. ಸ್ಪೆಲ್ ಮಾಡಿ ನೋಡಿ ನೀವು. ರಿಟರ್ನಿಂಗ್ ಇದು ಜಾಸ್ತಿ ಇದೆ. ನೆಕ್ಸ್ಟ್ ಡೆಸ್ಪರೇಟ್ಲಿ ಇದು ಜಾಸ್ತಿ ಇದೆ. ಸ್ಪೀಕ್ ಇದು ಸೇಫರ್. ಸೊ ಇದು 2 syllables ಇದೆ. ಸೊ ಸೇಫರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಅಪ್ರಾಪ್ರಿಯೇಟ್ ಆರ್ಟಿಕಲಿಂದ ಫಿಲ್ ಮಾಡಬೇಕು. ಏನು ಕ್ವಶನು? ದೇವ್ ಈಸ್ ವರ್ಕಿಂಗ್ ಇನ್. ಸೊ ಯುರೋಪಿಯನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಯುರೋಪಿಯನ್ ಆಗಿರೋದ್ರಿಂದ ಆ್ಯನ್. ಸೊ ಇದಕ್ಕೆ ಆನ್ಸರ್ ಏನು? ಆ್ಯನ್ ಯುರೋಪಿಯನ್. ಓಕೆನಾ. ನೆಕ್ಸ್ಟ್ fill in the blank with the appropriate tense form of the verbs given in brackets. Satish dash B plus draw when his father observed him. Satish dash when his father observed him. So ಇಲ್ಲಿ ಸತೀಶ್ ಬಿ ಫಾರ್ಮ್ ಯಾವುದು? ಈಸ್, ವಾಸ್, ಆರ್, ವರ್ ಇವೆಲ್ಲ ಬಿ ಫಾರ್ಮ್ಸ್. ಸೊ ಇಲ್ಲಿ ಅಬ್ಸರ್ವ್ಡ್ ಅನ್ನೋದು ಏನಪ್ಪ? ಅಬ್ಸರ್ವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿದೆ. ಸೊ ಹಾಗಾಗಿ ಸತೀಶ್ ವಾಸ್ ಅಂತ ಬರೀತೀರಾ. ಡ್ರಾಯಿಂಗ್ ಏನು ಹೇಳಿ? ಡ್ರಾಯಿಂಗ್. ಸತೀಶ್ ವಾಸ್ ಡ್ರಾಯಿಂಗ್. ಓಕೆನಾ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ನೋಡಿ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಓಕೆನಾ. ಪಾಸಿಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು? ಪಾಸಿಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡ್ತೀರಾ ಅಂದರೆ, ನೋ ಅದರ್
ನೋಡಿ ಇಲ್ಲಿ ಮೇಲೆ ಬರ್ತಾ ಇದ್ದೀನಿ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್, ಬಾಯ್ ಇನ್ ದ ಕ್ಲಾಸ್ ಅಲ್ಲೇ ಇದೆ ನೋಡಿ, ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ. ಓಕೆನಾ, ಆಸ್ ಕ್ಲೆವರ್ ಆಸ್ ಸ್ವಾಮಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರಿಂದ ಫಿಲ್ ಮಾಡಬೇಕು. ರಾಜು ಡ್ಯಾಶ್ ಈಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ರಾಜು ಇಲ್ಲಿ ಯಾವುದು ಲಿಂಕರ್ ಉಪಯೋಗಿಸ್ತೀರಾ? ಹ್ಯಾಂಡ್. ಸೊ ರಾಜು ಆ್ಯಂಡ್ ಇಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ನೆಕ್ಸ್ಟ್ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದಟ್. ಸೊ ದಟ್ ಇಂದ ಕಂಪ್ಲೀಟ್ ಮಾಡಬೇಕು. ನೋಡಿ, ದ ಪ್ಲೇಯರ್ಸ್ ವರ್ ವೆರಿ ಟಯರ್ಡ್. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್. ಆರ್ ಬದಲು ಸೋ ಟಯರ್ಡ್. ಓಕೆನಾ, ಆರ್ ವೆರಿ ಬದಲು ಸೋ ಟಯರ್ಡ್ ಅಂತ ಮಾಡಬೇಕು. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್. ಪ್ಲೇಯರ್ಸ್ ಆರ್ ವೆರಿ ಬೇಡ, ಸೋ ಟಯರ್ಡ್. ಆಮೇಲೆ ದಟ್ ದೇ ಕೆನಾಟ್ ಪ್ಲೇ ಮೋರ್. ನೆಕ್ಸ್ಟ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಂತೆ. ನೋಡಿ ಹೇಗೆ ಮಾಡೋದು ಅಂದರೆ, ಸ್ವಾಮಿ ಕಾಟ್ ದ ಬರ್ಗ್ಲರ್. ಸೊ ಫಸ್ಟ್ ಏನು ಬರೀಬೇಕು? ದ ಬರ್ಗ್ಲರ್ ಇಲ್ಲಿಂದ ಶುರು ಮಾಡ್ಕೋಬೇಕು. ಎಸ್, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಓಕೆನಾ, ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇಂದ ಫಿಲ್ ಮಾಡಬೇಕು. ಡೋಂಟ್ ಲಾಫ್ ಅಟ್ ಮೀ. ಡೋಂಟ್ ಲಾಫ್ ಅಟ್ ಮೀ. ನೆಕ್ಸ್ಟ್ ಕ್ವಶನ್ ನಂಬರ್ 13. Fill in the blank with the appropriate form of the word given in the brackets. There should be given good educate ಅಂತ ಇದೆ. ಎಜುಕೇಟ್ ಇದೆ ಏನಂತ ಬರೀತೀರ? ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್. ಓಕೆನಾ, ಇದು ಇದ್ರ ಆನ್ಸರ್. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ರವಿ ವನ್ 2 gold medals ಇನ್ ದಿಸ್ ಇಯರ್. ಸೊ ಇದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿರುತ್ತೆ? ಟು ಅನ್ನೋದು ಇಲ್ಲಿ, ಟು ಅನ್ನೋದೇನು? ಇಟ್ಸ್ ಅಡ್ಜೆಕ್ಟಿವ್. ಟು ಅಂದರೆ ಇಲ್ಲಿ ಅಡ್ಜೆಕ್ಟಿವ್. ನೆಕ್ಸ್ಟ್ 15th one. Read the following conversation and change the underlined sentence into reported speech. Will you send me today's homework? Will you send me today's homework? ಸೊ ಇದಕ್ಕೆ ಆನ್ಸರ್ ಏನಂತ ಬರೀತೀರಾ? ನೇಹ ಆಸ್ಕ್ಡ್ ನೀತಿ. ನೋಡಿ ಇಲ್ಲಿ ಕೆಳಗೆ ಬರ್ತಾ ಇದ್ದೀನಿ. ಎಸ್, ನೇಹ ಆಸ್ಕ್ಡ್ ನೀತಿ ವೆದರ್ she would send her that day's ಹೋಮ್ವರ್ಕ್. ಓಕೆನಾ, ಇದು ಇದ್ರ ಆನ್ಸರು. ಹೆಂಗೆ ಮಾಡೋದು ಅಂದರೆ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್. ಸೊ ನೀತಿ ನೇಹಾ ಆಸ್ಕ್ ನೀತಿ ಅಂತ ಅವರೇ ಕೊಟ್ಟಿದ್ದಾರೆ. ನೀವೇನು ಮಾಡ್ತೀರಾ? ವೆದರ್ ಅಂದರೆ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್. ಸೊ ವೆದರ್ ಅಂತ ಆ್ಯಡ್ ಮಾಡಿಬಿಟ್ಟು ವಿಲ್ ಯುಗಿಂತ ಶಿ ಮತ್ತು ವಿಲ್ ಬದಲು ವುಡ್. ನೆಕ್ಸ್ಟ್ ಸೆಂಡ್ ಮೀಗೆ ಹರ್, ಟುಡೇಸ್ ದಟ್ ಡೇಸ್. ಓಕೆನಾ, ಟುಡೇಸ್ಗೆ ದಟ್ ಡೇಸ್ ಹೋಮ್ವರ್ಕ್. ನೆಕ್ಸ್ಟ್ ಯೂಸ್ ದ ವರ್ಡ್ ವಾಕ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಕ್ನ ನಾವು ವರ್ಬಾಗಿ ಉಪಯೋಗಿಸ್ಬೇಕು. ಸೊ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು.
I walk for 2 kilometers every day. ಓಕೆನಾ ನೆಕ್ಸ್ಟ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್. ಸೊ ಎರರ್ನ ಕರೆಕ್ಟ್ ಮಾಡಬೇಕು. ಫಸ್ಟ್ ಒನ್ ಏನು, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಆಗಿದೆ, ಓದಿ. ಸೊ ನನ್ನ ಪ್ರಕಾರ ಇಲ್ಲಿ ಹರೀಡ್ ಇರೋದು ಹರೀಡ್ಲಿ, HURRIEDLY, ಹರೀಡ್ಲಿ. ನೆಕ್ಸ್ಟ್ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಕಂಜಂಕ್ಷನ್ ಇಲ್ಲಿ ಏನು ತಪ್ಪಾಗಿದೆ, ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್. ಸೊ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಏನು, ಹ್ಯಾಂಡ್. ಓಕೆನಾ, ಇವೆರಡು ಮಿಸ್ಟೇಕು, 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ 2 to 3 ಸೆಂಟೆನ್ಸಸ್. 2 to 3 ಸೆಂಟೆನ್ಸಸ್ಸು ನಾನು ಡಿಸ್ಪ್ಲೇ ಮಾಡ್ತೀನಿ, ಅದನ್ನೇ ಓದ್ಕೊಳ್ಳಿ. ಓಕೆನಾ. ಎಸ್ ಗೈಸ್, ನೋಡ್ತಾ ಇದ್ದೀರಲ್ಲ ಇಲ್ಲಿ 2 to 3 ಸೆಂಟೆನ್ಸಸ್ಸು, ಇದನ್ನೇ ನೋಡಿ ಓದ್ಕೊಳ್ಳಿ. ನಾನು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. 18th ಕ್ವಶನ್ ನೋಡಿ, ಎಲ್ಲ 2 to 3 ಸೆಂಟೆನ್ಸಸ್ಗೆ ಇದು. ಓಕೆನಾ, ಇಲ್ಲಿರೋದನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಇದನ್ನೇ ಓದ್ಕೊಳ್ಳಿ, ಸಿಂಪಲ್ ಆಗಿದೆ. ಫೈವ್ to 6 ಸೆಂಟೆನ್ಸಸ್ ನೋಡಿ. ಸ್ವಾಮಿ ಬಿಕೇಮ್ ಹೀರೋ ಓವರ್ ನೈಟ್, ಇದಿದೆ ಕ್ವಶನ್ ಅಪಿಯರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಟ್ ಫಾಲೋ. ಸೊ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ದಟ್ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಟ್ರೈನ್ ಆ್ಯಂಡ್ ದಿಸ್. ಸೊ ಎಕ್ಸ್ಟ್ರಾಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಐ ಅಂದರೆ ಏನು, ಇಲ್ಲಿ ರೋಮತರ್ಲೇಜ. ಸ್ಟ್ರೇಂಜರ್ ಅಂದ್ರೇನು, ಬಾಲೇಶ್ವರ್ ವಾಸ್ ಸ್ಟ್ರೇಂಜರ್. ನೆಕ್ಸ್ಟ್ ಬಾಲೇಶ್ವರ್ ಜಂಪ್ಡ್ ಆಫ್, ಹೆಂಗೆ ಹೆಲ್ಪ್ ಮಾಡ್ದ ಅಂದರೆ ಮೂವಿಂಗ್ ಟ್ರೈನಿಂದ ಜಂಪ್ ಮಾಡಿಬಿಟ್ಟು ಟೆಂಪೋ ಟ್ರಕ್ ಡ್ರೈವರ್ನ ಜೊತೆ ಅವಳನ್ನ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ನೆಕ್ಸ್ಟ್ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಸೊ ಸ್ಪೀಕರ್ ಇಸ್ ಡಿಯಾಗೋ. ನೆಕ್ಸ್ಟ್ ಒನ್ ಮ್ಯಾನ್ ರೆಫರ್ ಟು ಕೊಲಂಬಸ್ ಇಸ್ ಒನ್ ಮ್ಯಾನ್ ಇಯರ್. ನೆಕ್ಸ್ಟ್ ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿ ಸ್ಟೇಟ್ಮೆಂಟ್, ನೋಡ್ಕೊಳ್ಳಿ, ಇದೇ ಆನ್ಸರ್. ಇಟ್ ಈಸ್ ನೋ ಕೆರಿಯರ್ ಫಾರ್ ಎ ಬ್ರೈಟ್ ಬಾಯ್. ಓಕೆನಾ, ಎಲ್ಲ ಆನ್ಸರ್ ಇಲ್ಲೇ ಇದೆ. ನೆಕ್ಸ್ಟ್ ಪ್ರೊಫೈಲ್ ರೇಟಿಂಗು ನೋಡ್ಕೊಳ್ಳಿ, ಅದನ್ನೂ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಷ್ಟು ಬರೋರು ಸಾಕು, ನೋಡ್ತಾ ಇದ್ದೀರಲ್ಲ, ಇಷ್ಟೇ ಸಾಕು ನೀವು ಪ್ರೊಫೈಲ್ ರೇಟಿಂಗ್ಗೆ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ನೋಡ್ಕೊಳ್ಳಿ. ಸ್ಟೋರಿ ಡೆವಲಪ್ಮೆಂಟ್ ಇಷ್ಟು ಇಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಉಪಯೋಗಿಸ್ಕೊಂಡು ಬೆಳೆಯೋದು. ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡಿ, ಎಲ್ಲ ಮಾಡೆಲ್ ಪೇಪರಿಂದನೇ ಹೇಳ್ತಾ ಇರೋದು ನಾನು. ಪಿಕ್ಚರ್ ಡಿಸ್ಕ್ರಿಪ್ಷನ್, ಓಕೆನಾ, ಇದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಆಯಿತು. ಇಂಗ್ಲೀಷ್ ಸ್ವಲ್ಪ ಈಸಿನೇ ಇರುತ್ತೆ ಈ ವರ್ಷ, ಆದ್ದರಿಂದ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಫ್ರೇಸಲ್ ವರ್ಬ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಪಿಕಪ್ಗೆ ಐ ವಿಲ್ ಪಿಕಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್ ಅಂತ ಇದೆ. ನೆಕ್ಸ್ಟ್ ಪಿಕ್ಔಟ್ಗೆ ಐ ಪಿಕ್ಡ್ ಔಟ್ ಎ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್. ಪಿಕ್ ಆನ್ ಇಟ್ ಈಸ್ ರಾಂಗ್ ಟು ಪಿಕ್ ಒನ್ ಸಮ್ಮನ್ ಹೂ ಈಸ್ ಕ್ವೈಟ್. ಸೊ ಕೋಟ್ ಫ್ರಮ್ ಮೆಮೊರಿ ನೋಡಿ, ಕ್ವಾಲಿಟಿ ಆಫ್ ಮರ್ಸಿದು ಕೋಟ್ ಫ್ರಮ್ ಮೆಮೊರಿ. ಎಲ್ಲ ಚೆನ್ನಾಗಿ ಓದಿರಿ. ಇದು ಒಂದು ಕೊಡ್ತಾರೆ ಡೆಫಿನೆಟ್ ಕ್ವಶನ್. ಇದೇನು ಯಾವ್ದು ಕೊಟ್ಟರು ಮಾಡ್ತೀರಾ, ಇದು AI ಬಗ್ಗೆ ಕೊಟ್ಟಿದ್ದಾರೆ ಈ ಸರಿ. ನೆಕ್ಸ್ಟ್ 4 ಮಾರ್ಕ್ಸ್ಗೊಂದು ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್. ಗ್ರ್ಯಾಂಡ್ ಮದರ್ದೊಂದು ಗ್ಯಾರಂಟಿ ಕ್ವಶನ್ನು. ಮತ್ತು ಸಮ್ಮರಿ ಆಫ್ ಸಾಂಗ್ ಆಫ್ ಇಂಡಿಯಾ, ಇದು ಓದ್ಕೊಳ್ಳಿ, ಇದಿಷ್ಟಿಷ್ಟೇ ಬರೋದ್ರೆ ಸಾಕು. ನೆಕ್ಸ್ಟ್ ದ ಸ್ಪಿರಿಟ್ ಆಫ್ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ಸೇಲರ್ಸ್ ಜಸ್ಟಿಫೈ. ಸೊ ಇದು ಈಸಿ ಇದೆ, ಓದ್ಕೊಳ್ಳಿ. ನೆಕ್ಸ್ಟ್ ಎಸ್ ಆನ್ ಏರ್ ಪೊಲ್ಯೂಷನ್ ಇಂಪಾರ್ಟೆಂಟ್. ದೆನ್ another one is mobile phones. So these two are also important. You can see here, I am scrolling down. Next social media, yeah. Next letter writing, you prefer official letter, so it's easy to write and you can get full marks. So you may prefer letter writing as official letters. Okay na. Yes, from date to respected sir, subject. Next this body of the letter thanking you. Next yours faithfully, Sarita, that is name. Okay, so this is all about the model question paper 1.
ಸೊ ಗೈಸ್, ಇದೇ ಥರ ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂದರೆ ನನ್ನ ಚಾನಲ್ನ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಗೈಸ್. ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಜೊತೆಗೂ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು.